ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆ. ಪತ್ನಿ ಪಾರ್ವತಮ್ಮ ಸಮಾಧಿ ಬಳಿಯೇ ಸಂಜೆ ನಡೆಯಲಿದೆ ಅಂತ್ಯಕ್ರಿಯೆ. ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆ. ಶಾಮನೂರು ಶಿವಶಂಕರಪ್ಪ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರಿಂದ ಪೂಜೆ. 2 ಗಂಟೆಗಳ ಕಾಲ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ. ಹೈಸ್ಕೂಲ್ ಗ್ರೌಂಡ್ ಶಾಮನೂರು ಶಿವಶಂಕರಪ್ಪ ಪಾರ್ಥಿವ ಶರೀರ ರವಾನೆ. ನಮ್ಮನ್ನ ಒಳಗಡೆ ಬಿಡಿ, ಅಪ್ಪಾಜಿ ಮುಖ ನೋಡಬೇಕು. ಎಸ್ ಮಲ್ಲಿಕಾರ್ಜುನ್ ಮನೆ ಗೇಟ್ ಬಳಿ ನಿಂತು ಮಹಿಳೆಯ ಆಕ್ರಂದನ. ಶಿವಶಂಕರಪ್ಪ ಪಾರ್ಥಿವ ಶರೀರ ನೋಡಿ ಮಹಿಳೆ ಕಣ್ಣೀರು. ದಾವಣಗೆರೆಯಲ್ಲಿ ಶಾಮನೂರು ಅಂತಿಮ ದರ್ಶನ. ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಸಲ್ಲಿಸಲಿದ್ದಾರೆ ಅಂತಿಮ ನಮನ. ವ್ಯವಸ್ಥೆಯನ್ನ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ. ನಿನ್ನೆ ಎಐಸಿಸಿ ಬ್ರೇಕ್ಫಾಸ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ. ಆದರೆ ಪ್ರತ್ಯೇಕ ಮಾತುಕತೆ ನಡೆಸೋಕೆ ಡಿಸಿಎಂ ಡಿಕೆಶಿ ವಿಫಲ. 10 ದಿನಗಳ ಜರ್ಮನಿ ಪ್ರವಾಸಕ್ಕೆ ರಾಹುಲ್ ತೆರಳಿರೋದ್ರಿಂದ ಸದ್ಯಕ್ಕಿಲ್ಲ ಮೀಟಿಂಗ್. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು? ನಮ್ಮ ಅಭಿಪ್ರಾಯಗಳನ್ನು ವರಿಷ್ಠರ ಗಮನಕ್ಕೆ ತರಲಾಯಿತಾ? ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಅವರ ಸೂಚನೆ ಏನು? ಡಿಕೆಶಿ ಏನು ಚರ್ಚಿಸಿದ್ರು ಅನ್ನೋ ಬಗ್ಗೆ ಆಪ್ತರಲ್ಲಿ ಹೆಚ್ಚಿದ ಕುತೂಹಲ. ಕರ್ನಾಟಕದ ಸಚಿವರು ಶಾಸಕರಿಗೂ ಇಂಡಿಗೋ ಎಫೆಕ್ಟ್. ದೆಹಲಿಯಿಂದ ಬೆಳಗಾವಿಗೆ ಹೊರಟಿದ್ದ ವಿಮಾನ ವಿಳಂಬ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ 7 ಸಚಿವರು 20ಕ್ಕೂ ಹೆಚ್ಚು ಶಾಸಕರು ನಿಲ್ದಾಣದಲ್ಲೇ ಲಾಕ್. ಕಾರಾಗೃಹ ಇಲಾಖೆಯ ಡಿಜಿಯಾಗಿ ಅಲೋಕ್ ಕುಮಾರ್ ಅಧಿಕಾರ ಸ್ವೀಕಾರ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ. ನಾಳೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿರೋ ಅಲೋಕ್ ಕುಮಾರ್. ಹೆಚ್ಚಾಗುತ್ತಲೇ ಇದೆ ಶೀತಗಾಳಿ. ಜನರನ್ನ ನಡುಗಿಸ್ತಾ ಇದೆ ರಣರಣ ಚಳಿ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆಯಲ್ಲಿ ಚಳಿ ಇನ್ನಷ್ಟು ತೀವ್ರ. ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಗಳಲ್ಲೂ ಹವಾಮಾನ ಇಲಾಖೆಯ ಎಚ್ಚರಿಕೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನೇಮಕಾತಿಯಲ್ಲಿ ಗೋಲ್ಮಾಲ್. ನಿಯಮ ಬಾಹಿರ ಅವಶ್ಯಕತೆಗಿಂತ ಹೆಚ್ಚುವರಿ ಸಿಬ್ಬಂದಿ ನೇಮಕಾತಿ. ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ. ಹಾಲಿ ಮಾಜಿ ಅಧ್ಯಕ್ಷ ಸೇರಿ 5 ಸದಸ್ಯತ್ವ ಅನರ್ಹ. ಟೀಮ್ ಎಸ್ಡಿಪಿಐ ಹೆಸರಿನ ಪೇಜ್ನಲ್ಲಿ ಹಿಂದೂಗಳ ಬಗ್ಗೆ ನಿಂದಿಸಿದ ಪ್ರಚೋದನಕಾರಿ ಪೋಸ್ಟ್. ವಿದೇಶದಲ್ಲಿ ಕುಳಿತು ಪೋಸ್ಟ್. ಕೇರಳದ ಕ್ಯಾಲಿಕಟ್ ಏರ್ಪೋರ್ಟ್ನಲ್ಲಿ ಅರೆಸ್ಟ್. ಮಂಗಳೂರು ಪೊಲೀಸರ ಬಲೆಯಲ್ಲಿ ಲಾಕ್ ಆದ ಉಳಾಯಿ ಬೆಟ್ಟು ನಿವಾಸಿ ಅಬ್ದುಲ್ ಖಾದರ್. ನಡು ರಸ್ತೆಯಲ್ಲೇ ಹೊತ್ತಿ ಉರಿದ ಕೇರಳಕ್ಕೆ ತೆರಳುತ್ತಿರುವ ಪ್ರವಾಸಿ ಬಸ್. ಕೊಡಗು ಜಿಲ್ಲೆ ವಿರಾಜಪೇಟೆ ಮಾಕುಟ್ಟ ರಸ್ತೆಯ ಮಗಡಿಪಾರೆ ಸಮೀಪ ಘಟನೆ. ನಸುಕಿನ ಜಾವ ತಾಂತ್ರಿಕ ದೋಷದಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ. ಬೋರ್ವೆಲ್ ಕೇಬಲ್ ಕಳ್ಳತನಕ್ಕಿಳಿದ್ದವರು ಲಾಕ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದವರನ್ನ 3 ಕಳ್ಳರಿಗೆ ಧರ್ಮದೇಟು. ಚಿಕ್ಕಬಳ್ಳಾಪುರ ತಾಲೂಕಿನ ಕಾಚಕಡಥ ಗೇಟ್ ಬಳಿ ಘಟನೆ. ಖದೀಮರನ್ನ ಪೆರೆಸಂದ್ರ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಿದ್ದಾಗ ಬಂದಿದ್ದ ಪೊಲೀಸರಿಂದ ಹಣಕ್ಕೆ ಬೇಡಿಕೆ. ಪೊಲೀಸರಿಗೆ ಹೆದರಿ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ ಕೇಸ್. ಎಚ್ಎಎಲ್ ಠಾಣೆಯಲ್ಲಿ ದೂರು. ಇಲ್ಲೂ ಪೊಲೀಸರ ಹುಳುಕು ಮುಚ್ಚಿಡಲು ಹೋಟೆಲ್ ಮಾಲೀಕನ ಮೇಲೆ ಎಫ್ಐಆರ್ ಮಾಡಿದ ಅನುಮಾನ. ಜನರಿದ್ರೂ ಡೋಂಟ್ ಕೇರ್. ಗಾಡಿಯಲ್ಲಿ ಬಂದು ಸಿಲಿಂಡರ್ ಕದ್ದು ಎಸ್ಕೇಪ್. 2 ಕಿಲಾಡಿಗಳ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿಯ ಹೊಸ ರೋಡ್ನಲ್ಲಿ ಘಟನೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಎಸ್ಸಿ ಎಸ್ಟಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ನಿತ್ಯ ಊಟಕ್ಕೆ 58 ರಿಂದ 62 ರೂಪಾಯಿ. ಬೇರೆ ರಾಜ್ಯ ಜೈಲಿನಲ್ಲಿರುವ ಕೈದಿಗಳಿಗೂ ಇದಕ್ಕಿಂತ ದುಪ್ಪಟ್ಟು ಹಣ ಕೊಡ್ತಾರೆ. ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಗಮನ ಇಲ್ವಾ ಅಂತ ಸಾರ್ವಜನಿಕರ ಪ್ರಶ್ನೆ.
ಕೊಪ್ಪಳದಲ್ಲಿ ಒಂದೆಡೆ ಮಳೆಗೆ ಬೆಳೆ ಹಾನಿ, ಮತ್ತೊಂದೆಡೆ ಹೊಲಗಳಿಗೆ ನುಗ್ಗಿ ಜಿಂಕೆಗಳ ಕಾಟ. ಹಗಲು ರಾತ್ರಿ ಹೊಲದಲ್ಲಿ ಜಾಗರಣೆ ಮಾಡ್ತಿರೋ ರೈತರು. ರಾಯಚೂರಿನಲ್ಲಿ ಕೋಟ್ಯಾಂತರ ಮೌಲ್ಯದ ಕಲ್ಲಿದ್ದಲು ಕಳ್ಳತನ. ಆರ್ಟಿಪಿಎಸ್, ವೈಟಿಪಿಎಸ್ ಅಧಿಕಾರಿಗಳಿಂದ ಎಫ್ಐಆರ್ ಹಾಕಲು ಹಿಂದೇಟು. ಮತ್ತೊಂದು ಸ್ಥಳದಲ್ಲಿ ಅಕ್ರಮ ಡಂಪ್ ಮಾಡಿ ಅಕ್ರಮ ಮಾರಾಟ. ಇಂಗ್ಲೆಂಡ್ನ ಯುವಕನ ಜೊತೆ ಬೇಲೂರಿನ ಯುವತಿಯ ಮದುವೆ. ಭಾರತೀಯ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ. ತನ್ನ ಸಹೋದ್ಯೋಗಿ ಜಾಯ್ನ ಪ್ರೇಮ ವಿವಾಹವಾದ ಹೇಮಶ್ರೀ. ರಷ್ಯಾದ ಮಾಸ್ಕೋ ಬಳಿಯ ಇವನೋವೋ ಪ್ರದೇಶದಲ್ಲಿ ಕ್ರ್ಯಾಶ್ ಆದ AN-22 ವಿಮಾನ. 5 ಮಂದಿ ಸಿಬ್ಬಂದಿ ಮತ್ತು 2 ಪ್ರಯಾಣಿಕರು ಸೇರಿ 7 ಜನ ಸಜೀವ ದಹನ. AN-22 ವಿಮಾನ ತನ್ನ ಕೊನೆಯ ಕಾರ್ಯಾಚರಣೆಯಲ್ಲಿ ಪತನ. ಮಲ್ಟಿಸ್ಟಾರ್ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಕೌಂಟ್ ಡೌನ್. ಶಿವಣ್ಣ, ಉಪ್ಪಿ, ರಾಜ್ ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಟ್ರೈಲರ್ ಇಂದು ಲಾಂಚ್. ವಿದ್ಯಾಪೀಠ ಸರ್ಕಲ್ ಬಳಿಯ ಡೊಂಕಣ ಮೈದಾನದಲ್ಲಿ ನಡೆಯಲಿದೆ ಈವೆಂಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.